ವೆಲ್ಕಮ್ ಟು ಸಿನಿ ಕನ್ನಡ. 25ನೇ ಸಿನಿಮಾ ಪ್ರತಿಯೊಬ್ಬ ನಟನ ಜೀವನದಲ್ಲಿ ಮೈಲಿಗಲ್ಲು. ಆದರೆ ಆ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಮಾಲ್ ಮಾಡಿದೆ, ಜನರ ಮನಸ್ಸನ್ನು ಎಷ್ಟು ಗೆದ್ದಿದೆ ಅನ್ನೋದು ಅಷ್ಟೇ ಮುಖ್ಯ. ನಮ್ಮ ಈಗಿನ ನಟರ 25ನೇ ಸಿನಿಮಾಗಳ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಮನ ಮಿಡಿಯಿತು ಡಾಕ್ಟರ್ ಶಿವರಾಜ್ಕುಮಾರ್ ನಟನೆಯ 25ನೇ ಚಿತ್ರ. 1995ರಲ್ಲಿ ಬಿಡುಗಡೆಯಾದ ಚಿತ್ರ. ಈ ಚಿತ್ರದಲ್ಲಿ ಪ್ರಿಯಾ ರಾಮನ್ ನಾಯಕಿಯಾಗಿ ನಟಿಸಿದರು. MS ರಾಜಶೇಖರ್ ನಿರ್ದೇಶಿಸಿದ್ದರು. ಲವ್ ಕಮ್ ಥ್ರಿಲ್ಲರ್ ಸಿನಿಮಾದ ಈ ಸಿನಿಮಾ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ವಿಫಲವಾಯಿತು. ಗೂಳಿ. ಕಿಚ್ಚ ಸುದೀಪ್ ನಟನೆಯ 25ನೇ ಚಿತ್ರ. 2008ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಮಮತಾ ಮೋಹನ್ ದಾಸ್ ನಾಯಕಿಯಾಗಿ ನಟಿಸಿದ್ದರು. PN ಸತ್ಯ ನಿರ್ದೇಶನ ಮಾಡಿದ್ದರು. ಅಂಡರ್ವರ್ಲ್ಡ್ ಲವ್ ಸ್ಟೋರಿಯಾದ ಈ ಸಿನಿಮಾ ಗಲ್ಲಾಪೆಟ್ಟಿಯಲ್ಲಿ ಸೌಂಡ್ ಮಾಡುವಲ್ಲಿ ವಿಫಲವಾಯಿತು. ಬಹುಪರಾಗ್. ಡೈಮಂಡ್ ಸ್ಟಾರ್ ಶ್ರೀನಗರ್ ಕಿಟ್ಟಿ ನಟನೆಯ 25ನೇ ಸಿನಿಮಾ. 2014ರಲ್ಲಿ ಬಿಡುಗಡೆಯಾದ ಈ ಸಿನಿಮಾದಲ್ಲಿ ಮೇಘನಾ ರಾಜ್ ನಾಯಕಿಯಾಗಿ ನಟಿಸಿದ್ದರು. ಸಿಂಪಲ್ ಸುನಿ ನಿರ್ದೇಶನ ಮಾಡಿದ್ದರು. ವಿಭಿನ್ನವಾದ ಅಂಡರ್ವರ್ಲ್ಡ್ ಸಿನಿಮಾವಾದ ಈ ಸಿನಿಮಾ ಅಂಡರ್ ರೇಟೆಡ್ ಆಗಿ ಉಳಿಯಿತು. ಬುಗುರಿ. ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ 25ನೇ ಸಿನಿಮಾ. 2015ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ರಿಚಾ ಪನೈ ಮತ್ತು ಏರಿಕಾ ಫರ್ನಾಂಡಿಸ್ ನಾಯಕಿಯಾಗಿ ನಟಿಸಿದ್ದರು. ಗಣೇಶ್ರ ಚೆಲ್ಲಾಟ ಮತ್ತು ಕೃಷ್ಣದಂಥ ಹಿಟ್ ಸಿನಿಮಾಗಳನ್ನು ನೀಡಿದ್ದ ನಿರ್ದೇಶಕ MD ಶ್ರೀಧರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು. ಈ ಸಿನಿಮಾದ ಆಟ ಚಿತ್ರಮಂದಿರಗಳಲ್ಲಿ ನಡೆಯಲಿಲ್ಲ. ಸಿನಿಮಾ ಸೋತಿತು. ಭುಜಂಗ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಟನೆಯ 25ನೇ ಸಿನಿಮಾ. 2016ರಲ್ಲಿ ಬಿಡುಗಡೆಯಾದ ಈ ಸಿನಿಮಾದಲ್ಲಿ ಮೇಘನಾ ರಾಜ್ ನಾಯಕಿಯಾಗಿ ನಟಿಸಿದರು. ಜಿಯೋ ಅವರು ನಿರ್ದೇಶನ ಮಾಡಿದರು. ಪ್ರಜ್ವಲ್ ದೇವರಾಜ್ ಅವರ 25ನೇ ಸಿನಿಮಾವಾದರೂ ಈ ಸಿನಿಮಾ ಬಿಡುಗಡೆಯಲ್ಲೂ ಸೌಂಡ್ ಮಾಡಲಿಲ್ಲ, ಬಾಕ್ಸ್ ಆಫೀಸಲ್ಲೂ ಸೌಂಡ್ ಮಾಡಲಿಲ್ಲ. ದೊಡ್ಡ ಮನೆ ಹುಡುಗ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ 25ನೇ ಚಿತ್ರ. 2016ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ರಾಧಿಕಾ ಪಂಡಿತ್ ನಾಯಕಿಯಾಗಿ ನಟಿಸಿದ್ದರು. ಅಂಬರೀಶ್, ಸುಮಲತಾ ಅಂಬರೀಶ್, ಡಾರ್ಲಿಂಗ್ ಕೃಷ್ಣ, ಭಾರತಿ ವಿಷ್ಣುವರ್ಧನ್ ನಟನೆಯ ಬಹುತಾರಾಗಣ ಚಿತ್ರವಿದು. ಸೂರಿ ನಿರ್ದೇಶನ ಮಾಡಿದ್ದರು. ಚಿತ್ರಕಥೆ ಸುಮಾರು. ಅದರ ಮೇಕಿಂಗ್ ಮತ್ತು ಪ್ರಮೋಷನ್ನಿಂದ ಸಿನಿಮಾ ತುಂಬ ಸೌಂಡ್ ಮಾಡಿತ್ತು. ಬಾಕ್ಸ್ ಆಫೀಸಲ್ಲಿ ಬ್ಲಾಕ್ ಬಸ್ಟರ್ ಆಯಿತು. ಕನಕ. ವಿಜಯ್ ಕುಮಾರ್ ನಟನೆಯ 25ನೇ ಸಿನಿಮಾ. 2018ರಲ್ಲಿ ಬಿಡುಗಡೆಯಾದ ಈ ಸಿನಿಮಾದಲ್ಲಿ ಮಾನ್ವಿತಾ ಕಾಮತ್ ಮತ್ತು ಹರಿಪ್ರಿಯಾ ನಾಯಕಿಯರಾಗಿ ನಟಿಸಿದ್ದರು. ಆರ್ ಚಂದ್ರು ಅವರು ನಿರ್ದೇಶನ ಮತ್ತು ನಿರ್ಮಾಣ ಮಾಡಿದ್ದರು. ಸಿನಿಮಾದ ಹಾಡುಗಳು ಸೌಂಡ್ ಮಾಡಿದವು, ಆದರೆ ಸಿನಿಮಾ ಸೌಂಡ್ ಮಾಡಲೇ ಇಲ್ಲ. ತಾಯಿಗೆ ತಕ್ಕ ಮಗ. ಅಜಯ್ ರಾವ್ ನಟನೆಯ 25ನೇ ಸಿನಿಮಾ. 2018ರಲ್ಲಿ ಬಿಡುಗಡೆಯಾದ ಈ ಸಿನಿಮಾದಲ್ಲಿ ಆಶಿಕಾ ರಂಗನಾಥ್ ನಾಯಕಿಯಾಗಿ ನಟಿಸಿದ್ದರು. ಶಶಾಂಕ್ ನಿರ್ದೇಶನ ಮಾಡಿದ್ದರು. ಸಿನಿಮಾ ಗೆಲ್ಲುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ರು, ಆದರೆ ಸಿನಿಮಾ ಸೋತಿತು. ಗುರುದೇವ್ ಹೊಯ್ಸಳ. ಡಾಲಿ ಧನಂಜಯ್ ನಟನೆಯ 25ನೇ ಚಿತ್ರ. 2023ರಲ್ಲಿ ಬಿಡುಗಡೆಯಾದ ಈ ಸಿನಿಮಾದಲ್ಲಿ ಅಮೃತ ಅಯ್ಯಂಗಾರ್ ನಾಯಕಿಯಾಗಿ ನಟಿಸಿದ್ದರು. ವಿಜಯ್ ನಾಗೇಂದ್ರ ಅವರು ನಿರ್ದೇಶನ ಮಾಡಿದ್ದರು. ಸಿನಿಮಾ ವಿಮರ್ಶಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡರೂ ಪ್ರೇಕ್ಷಕರಿಂದ ಪಡೆದುಕೊಳ್ಳಲಿಲ್ಲ. ದುರಂತವೇನೆಂದರೆ ನಮ್ಮ ಕನ್ನಡ ನಟರ 25ನೇ ಸಿನಿಮಾಗಳು ಗೆದ್ದಿರುವುದಕ್ಕಿಂತ ಸೋತಿರುವುದೇ ಹೆಚ್ಚು. ಕನ್ನಡದಲ್ಲಿ ಹೊಸ ಸಿನಿಮಾಗಳು ಬಿಡುಗಡೆಯಾಗಿದ್ದು ಎಲ್ಲ ಪಾಸಿಟಿವ್ ರಿವ್ಯೂಸ್ ಪಡೆದುಕೊಂಡಿವೆ. ಕನ್ನಡ ಸಿನಿಮಾಗಳನ್ನು ನೋಡಿ ಬೆಳೆಸಿ ಉಳಿಸಿ.